ಲೇ ಕುಲಕರ್ಣಿ ತಳಗಡೆ ಕುತ್ಕೊಂಡು ಏನು ಮಾಡ್ತಾ ಇದ್ದೆ ಮಗನೇ? ಏನು ಮಾಡ್ತಾ ಇದ್ದೆ? ಗೌಡ್ರ ಏನ್ ಕರೆದ್ರ ಹೊಡಿ ಕೆರೆದ್ರ? ಲೇ ಮಗನೇ ಕುಲಕರ್ಣಿ, ಈ ಅಂಕಡಗೌಡನ ಸರ್ವಾಸ್ತಿ ನಿನ್ನ ಕೈಲಿ ಕೊಟ್ಟರು. ಒಳಗಡೆ ಒಂದು ಕೂನರಿ ಹೊಕ್ಕರು, ಅದನ್ನು ಒತ್ತು ಓಡಿಸೋದನ್ನು ಬಿಟ್ಟು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ. ಗೌಡ್ರ ಕುಳಿನವ್ರು ಹೋಗ್ಬೇಕಂದ್ರೆ ಅದ್ಯಾವ್ದ್ರಿ ಅಪ್ಪ ನೀವು ಮನಿ ನರಿ ಹೋಗಿದ್ರ? ನಾ ಸ್ವಲ್ಪ ನಾನು ಏತಿ ದಾಸರಿ ಆಗಿದ್ದೇನ್ರ. ಅವನು ಕುಂತಲ್ಲ ಕಣ್ಣು ಮುಚ್ಚಿಬಿಟ್ಟವ್ರಿ. ನಾನು ಏತಿ ದಾಸರಿ ಬಂದ ಲೊಚ್ಚ ಲೊಚ್ಚ ಮುದ್ದು ಕೊಡಕತ್ತಳ್ರ. ಆಗ ಸಪ್ಪಳಿಲ್ಲದ ಆ ಕುಳಿನವ್ರು ಒಳಗೆ ಹೋಯ್ತ್ರಿ. ಅಪ್ಪ ತಡ್ರಿ ತಡ್ರಿ, ಅವರ ಬಿಸಿ ಬಿಸಿ ಅಡಿಗೆ ಮಾಡಿರ್ಬೇಕು ಅಂತ ತಿನ್ನಾಕ ಹೊರಗ್ ಬಿಡ್ರಿ ಅದ. ನರಿ ಅಂದ್ರೆ ಕಾಲ್ ಓಡಿ ಹಸುವಿನಿಂದ ಬಂದ ನರಿ ಅನ್ನೋದು. ಈ ಅಂಕಡಗೌಡ ಕಳಿಸಿಟ್ಟ ಆಸ್ತಿ ಪಾಸ್ತಿಯನ್ನು ಕುಳ್ಳ ಹರಿದ ಕಳ್ಳತನ ಮಾಡ್ಬೇಕಂದ ಕಳ್ಳ ನನ್ನ ಬಂದ ನರಿ ಅದು. ಗೌಡ್ರ ಕಳ್ಳ ಕಂಡ್ರೆ ಅಲ್ರಿ ಊರಾಗನ ನರಿನೂ ಕಳ್ತನ ಮಾಡಕ್ ಕಲ್ತಾರೆ ಕಾಯ್ತಾನು. ಲೇ ದೊಡ್ಡ ನನ್ನ ಮಗನೇ, ನರಿ ಅಂದರೆ ಕಾಡಿನ ವಾಸಿಸಿ ಊರಲ್ಲಿ ಅಲ್ಲಾಡುವ ನರಿ ಅಲ್ಲ. ಊರೊಳಗೆ ಇದ್ದುಕೊಂಡು ನಮ್ಮ ದೊಡ್ಡ ಶ್ರೀಮಂತರ ಮನೆಯನ್ನು ಲೂಟಿ ಮಾಡಿ ಕಳ್ಳತನ ಮಾಡ್ಬೇಕಂದ ಕಳ್ಳ ನನ್ನ ಮಗ ಹಾಕಿದ್ದಾನೆ ಈ ಅಂಕಡಗೌಡನ ಮನೆಗೆ. ಹಾ ಗೌಡ್ರ ಕಳ್ಳ ಹಾಕಂಡ್ರ ಅಲ್ರಿ ಊರಾಗ ಮಿಕ್ಕಿದ ಮಕ್ಕಳು ನೀವು ಇರುವಾಗ ದೊಡ್ಡ ಕಳ್ಳ ನಿಮ್ಮ ಇಂಥ ಕಳ್ಳರ ಮನೆಗೆ ಆ ಕಳ್ಳ ಹಾಕಂದ್ರೆ ನಿಮಗಿಂತ ಮಿಕ್ಕಿದ ಮಗನ ಇರ್ಬೇಕು ಬಿಡ್ರಿ ಅಪ್ಪ. ಏ ಕೂತೆ ಏನಂದಿಲ್ಲ ಮಗನ ಕುಲಕರ್ಣಿ? ಬ್ಯಾಡ್ರಿ ಅಪ್ಪ ಗೌಡ್ರ, ಯಾರಿಗೋ ಕಳ್ಳ ಅನ್ನಕೋ ನಿಮಗಂಡ್ರಿ ಅಪ್ಪ. ತಪ್ಪ ಸಮಿಸ್ಬಿಡ್ರಿ ಗೌಡ್ರ. ಆ ಕಳ್ಳನಿಗೆ ಭವಿಷ್ಯದ ಅಂಕಡಗೌಡನ ಮನೆ ಅನ್ನೋದು ಗೊತ್ತಲ್ಲ ಅನ್ಸುತ್ತದೆ. ಹೋಗಿ ಅವನನ್ನು ಎಳೆದುಕೊಂಡು ಬಾ. ನನ್ನ ಬಂದೂಕಿನ ಅವನನ್ನು ಒಟ್ಟು ಇದೇ ನನ್ನ ಅರಮನೆಯಲ್ಲಿ ಮುಚ್ಚಾಕಿ ಬಿಡೋಣ. ಆಯ್ತ್ರಿ ಅಪ್ಪ, ನೀವು ಬಂದೂಕ ಹಿಡ್ಕೊ, ನಾವ್ ಹೋಗಿ ಬಡ್ದು ಹೊಡ್ಸಿ ಬರ್ತೇನ್ರ. ನೀವು ಬಂದೂಕ್ ಮಾತ್ರ ಬಿಡಕ್ ಹೋಗ್ಬೇಡ್ರ. ಆ ಮಗ ಹೊರಗ್ ಬಂದ ತಕ್ಷಣ ಡಮ್ ಅಣಿಸ್ಬೇಡ್ರಿ, ದಪ್ಪನ ತಾಳಿ ಬರ್ತಾನ್ರ. ನಾವ್ ಹೋಗಿ ಕರ್ಕೊಂಡ್ ಬರ್ತೇನ್ರಿ ಗೌಡ್ರ. ಲೇಕಳ ಲೇಕಳ ಇಂದು ಈ ಅಂಕಡಗೌಡನ ಹೆಣ್ಣು ಬಂದೂಕಿನೊಳಗಿನ ಗುಂಡಿನ ಏಟಿಗೆ ನೀನು ಆವತ್ತಿ ಆಗೋದು ಗ್ಯಾರಂಟಿ ಮಗನೇ, ಗ್ಯಾರಂಟಿ. ಕಟಗೌಡ ನಿನ್ನ ಗುಮಾಸ್ತಿನ ಅಟ್ಟಾಕು ಆನ ಒಳಗ ಒಕ್ಕ ಸಮಯದಲ್ಲಿ ನೀನು ಒಳಗ ಬಂದಿದ್ದರು. ನಿನ್ನನ್ನು ಕೂಡ ಹಗಲಿನ ಹೊತ್ತಕ್ಕೊಂದು ಬಂದು ನೆಲಕ್ಕ ಬಳಸಿ ನಿನ್ನ ರಕ್ತವನ್ನು ಹಕ್ಕಿಸಿಬಿಡ್ತಿದ್ದೆ. ಗೌಡ್ರ ನೀವು ಬಂದಕ್ಕೆ ಸ್ಥಳ ಗಳಿಸ್ರಿ. ನೀವೇನ್ರ ಗೊಂಡು ಹಾಕಿರಿ ಡೈರೆಕ್ಟ್ ನನಗಾರಿ ಅಪ್ಪ. ಮೊದಲು ಇವ್ರ ಕೈಯಾಗಿಂದ ಪಾರ್ ಮಾಡ್ರಿ ಗೌಡ್ರ. ಯಾರಲೇ ನೀನು? ಈ ಅಂಕಡಗೌಡನ ಮನೆಗೆ ಬಂದು ನನ್ನ ಗುಮಾಸ್ತನ ಹೊತ್ತುಕೊಂಡು ಬಂದಿದ್ಯಲ್ಲ, ಅದೆಷ್ಟು ಧೈರ್ಯಲೇ ನಿನಗೆ? ಅದೆಷ್ಟು ಧೈರ್ಯ? ಏ ಅಂಕಡಗೌಡ, ನಿನ್ನ ಗುಮಾಸ್ತಿನ ಅಟ್ಟಾಕು ನಾ ಹಕ್ಕು ಸಮಯದಲ್ಲಿ ನೀನು ಬೆಳಗ್ಗೆ ಬಂದಿದ್ದರು. ಹೆಣ್ಣನೆ ಹೆಗಲ ಮೇಲೆ ಹೊತ್ತುಕೊಂಡು ಬಂದು
ಕಟ್ತೀನೆಂದು ಏ ಬಿಕಾರಿ ಹುಲಿ ಅಂತ ನೂರಾರು ಜನ ರಕ್ತ ಕುಡಿದ ಕೊಬ್ಬಿನಿತ ಈ ಅಂಕಡಗಳು ರಕ್ತ ಕಟ್ತೀನೆಂದು ವೈಕ್ಯಲೇ ವೈಕ್ಯ ಯಾರಲೇ ನೀನು ಚಕ್ರವರ್ತಿ ಚಕ್ರವರ್ತಿ ಭಾರತ ಬಾವುಟದ ತ್ರಿವರ್ಣದ ಮಧ್ಯೆ ಆರಾಡಿಸ್ತಿರುವ ಚಕ್ರವರ್ತಿ ಕಣ ನೋ ಅವನು ಅರಸನಾಗಿ ಮೆರೆದವನು ನಾನು ಹಾಗಲ್ಲ ದುಷ್ಟ ರಾಜರಿಗೆ ಮಣ್ಣು ಮೊಕ್ಕಸೆ ರೈತರ ರಕ್ಷಣೆಗಾಗಿ ಬಡವರ ಏಳಿಗಾಗಿ ಈ ಭೂಮಿಗೆ ಅವತರಿಸಿ ಬಂದ ಕಲಿಯುಗದ ಚಕ್ರವರ್ತಿ ನಾನು ಕಲಿಯುಗದ ಚಕ್ರವರ್ತಿ ನೀನು ಚಕ್ರವರ್ತಿ ಆದ್ರೇನು ಕಂಪ್ಯೂಟರ್ ಯುಗದ ಚಕ್ರವರ್ತಿ ಆದ್ರೆ ಕಲಿಯುಗದ ಚಕ್ರವರ್ತಿ ಆದ್ರೇನು ಕಂಪ್ಯೂಟರ್ ಯುಗದ ಚಕ್ರವರ್ತಿ ಆದ್ರೇನು ಈ ಅಂಕಟಗಾರನ ಮನೆಯಲ್ಲಿ ಓಣ ಕಳ್ತನ ಮಾಡ್ಬೇಕಂತ ಬಂದಿರ್ವೆ ಕಳ್ಳತನ ಕಳ್ಳತನ ಮಾಡಲು ಬಂದಿಲ್ಲ ಗೌಡ ಕಳ್ಳತನ ಮಾಡಲು ಬಂದಿಲ್ಲ ರೈತ ಸಾಕಿದ ದನ ಕರೆಗಳಿಗೆ ನವಿಲು ಸಾಯುತ್ತಿರುವಾಗ ಗೋಶಾಲಿಗಾಗಿ ನನ್ನ ಆಸ್ತಿని ಬಿಟ್ಟು ಕೊಡದಂತ ಹೇಳಿ ರೈತರಿಂದ ಲಕ್ಷ ಲಕ್ಷ ಹಣ ತಗೊಂಡಿಲ್ಲ ಈಗ ನಿನ್ನ ಆಸ್ತಿ ಬಿಟ್ಟು ಕೊಡುವಂತೆ ಹೇಳಕತ್ತಿಯಲ್ಲ ಅದು ನನ್ನ ಇಷ್ಟ ಅದನ್ನು ಕೇಳಕ ನೀನಾರಲೇ ನೀನಾರು ನಿನ್ನ ಆಸ್ತಿని ನೀನು ಬಿಟ್ಟು ಕೊಡಬೇಕಂದ್ರೆ ಅದೇ ನಿನ್ನ ರೈತರದೊಂದು ದೊಡ್ಡ ಯಾಕೆ ವಸೂಲಿ ಮಾಡಿದೆ ಏಕೆ ನನ್ನ ಆಸ್ತಿಯನ್ನು ನಾನು ಏಕೆ ಬಿಟ್ಟು ಕೊಡಬೇಕು ಲೇ ಅಂಕನಗೌಡ ನೀನು ದುಡ್ಡನ್ನು ಹೊಡೆದದ್ದು ಜನರನ್ನು ಮೋಸಗೊಳಿಸಿ ನನ್ನ ಆಸ್ತಿ ಬಿಟ್ಟು ಕೊಡುತ್ತಂತ ಹೇಳಿ ರಾಜ್ಯವನ್ನ ಕೈಲಿಟ್ಟುಕೊಂಡು ರಾಜಕೀಯ ಹಕ್ತಿಗೊಳ್ಳದಲ್ಲ ಹಾಕಿ ತೊಟ್ಟು ಕಲಿಮುರಿದಲ್ಲ ಕಾನೂನ ಕೈಲಿಟ್ಟುಕೊಂಡು ಕಾನೂನ ಕಾಪಾಡ್ತೀನಿ ಎಂದು ಜನರನ್ನು ಮೋಸಗೊಳಿಸಿ ಜನರಿಂದ ಹಣ ವಸೂಲಿ ಮಾಡಿ ಹಾಕಿ ತೊಟ್ಟ ಕಡಿಮೆ ಹೋಗೋದಲ್ಲ ಹಗಲೊರಳ ಭೂಮಿ ತಾಯಿಗೆ ಬೆವರ ಸೊರಿಸಿ ಈ ನಮ್ಮ ರೈತರ ದುಡ್ಡು ನಿನ್ನ ಆಸ್ತಿಯಲ್ಲಿ ಬೆಟ್ಟ ಕೊಡ್ಲಿಕ್ಕಂದ್ರೆ ರೈತರ ದುಡ್ಡನ್ನು ನುಂಗಿ ನೀರು ಕೊಡದಲ್ಲ ನೀನೇನು ರೈತರಿಗೆ ಹೊಟ್ಟಿದ್ಯಾ ಒಳ್ಳೆ ಮಾತಿಂದ ಹೇಳ್ತನು ಗೋಶಾಲಿ ಕಟ್ಟಿಸೋಕ್ಕಾಗಿ ನಿನ್ನ ಆಸ್ತಿ ನೀನೆ ಬಿಟ್ಟ ಕೊಡು ಬಿಟ್ಟ ಕೊಡುದಿಲ್ಲ ಅಂದರೆ ಅದೇ ನಿನ್ನ ಊರ ಮುಂದಿನ 2 ಎಕರೆ ಹೊಲದಲ್ಲಿ ಸ್ವಂತ ನಾನು ನಿತ್ತ ಗೋಶಾಲಿ ಕಟ್ಟಿಸ್ತೀನಿ ನಿನ್ನಲ್ಲಿ ತಾಕತ್ತ ಇದ್ರೆ ನಿನ್ನಲ್ಲಿ ದಮ್ಮ ಅನ್ನೋದ ಇದ್ರೆ ಅಂದದಡಿ ಚಕ್ರವರ್ತಿನ ಚಕ್ರವರ್ತಿ ಲೇ ಚಕ್ರವರ್ತಿ ನನ್ನ ಆಸ್ತಿಯಲ್ಲಿ ಗೋಸಾಲಿ ಕಟ್ಟಿಸಿಕೆ ನೀನೇನು ನನ್ನ ತಂದೆ ರಕ್ತ ಹೊಡಿದ್ಯಾ ಮಗನೇ ಹೇ ಅಂಕನಗೌಡ ಏ ಚಕ್ರವರ್ತಿ ಗೋಶಾಲೆ ಕಟ್ಟಿಸೋದಕ್ಕೆ ನಿನ್ನ ಆಸ್ತಿಯಲ್ಲಿ ಬೆಟ್ಟ ಕೊಡ್ಲಿಕ್ಕಂದ್ರೆ ರೈತರ ದುಡ್ಡು ಯಾತಕ್ಕೆ ಹೊಡೆದೆ ನೀನೇನು ರೈತರಿಗಾಗಿ ಹುಟ್ಟಿದ್ಯಾ ಏ ಚಕ್ರವರ್ತಿ ಏ ಅಂಕನಗೌಡ ದೇಶಕ್ಕಾಗಿ ಹೋರಾಟ ಮಾಡಿದವನು ಆ ಮಹಾತ್ಮ ಗಾಂಧಿ ಬ್ರಿಟಿಷರಿಗೆ ಚೆಲ್ಲಿ ಹಣ ತಿನ್ನಿಸಿ ಈರ ಮರಣ ಹೊಂದಿದವನು ಆ ನನ್ನ ಹಾಲು ಮತದ ಹುಳಿ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈತರಿಗಾಗುವ ಅಣ್ಣನ ತಡೆದು ನಿಮ್ಮಂತ ದುಷ್ಟರ ವಿರುದ್ಧ
ಕಡೆ ತಟ್ಟಿ ನಿಲ್ಲವನೆ ಈ ಚಕೋಮಕಿ ಚಕ್ರವರ್ತಿ ಬರ್ತೇನೆ ತಡಿ ಎದುರಾಗಿ ಬಂದ್ರೆ ಚೆಲ್ಲ ಪಿಲ್ಲಿಯಾಗಿ ಹೋಗ್ತೀಯ ಚಳಿ ಚಕ್ರವರ್ತಿ ಬರ್ತೇನೆ ಚಕ್ರವರ್ತಿ ಚಕ್ರವರ್ತಿ ಲೇ ಚಕ್ರವರ್ತಿ ಈ ವೆಂಕಟಗೌಡನಂದ್ರೆ ದಾರಿನದ ಹೇಳ್ತಾರ ಮನಸ್ಪೂರ್ವಕವಾಗಿ ನಮಸ್ಕಾರ ಮಾಡುತ್ತಿರುವಾಗ ನೀನೊಬ್ಬನ ಕಳ್ಳನಂತೆ ಬಂದು ನನ್ನ ಮನೆಗೆ ಸೇರಿನ ಕೋಳಿಯನ್ನು ಇಟ್ಟು ಹೋದರ ಮಗನ ಚಕ್ರವರ್ತಿ ಆ ನಿನ್ನ ಹೋರಾಟದ ಮುಳ್ಳಿನ ಮಧ್ಯೆ ಸಿಕ್ಕು ಬಟ್ಟೆ ಅಂತ ಮಾಡಲಿಲ್ಲ ನನ್ನ ಹೆಸರು ಚರವಗದ ವೀರ ಯೋಗದಂತ ವೆಂಕಟಗೌಡನೇ ಅಲ್ಲ ಏ ಕುಲಕರ್ಣಿ ಬಾ ಹೋಗೋಣ ಆ ಚಕ್ರವರ್ತಿ ಜಾಗವನ್ನು ಖಾಲಿ ಮಾಡಿಸಿ ಈ ಅಮಲೋಕಕ್ಕೆ ಸೇಫ್ಟ್ ಮಾಡಿಬಿಡೋಣ ಅಷ್ಟ ಮಾಡಿ ನಡ್ರಿ ಅಪ್ಪ ಮೊದಲು ಹೋಗಿ ಆ ಮಗನ ನಾನು ಯಾಕೋ ಒಂದ್ ಸ್ವಲ್ಪ ಥಂಡಿ ಉರಿ ಬಂದಂಗ ಅವ್ರಿ ಒಂದ್ ಇಂಜೆಕ್ಷನ್ ಮಾಡಿಸಿ ನಡ್ರಿ